ಎಲ್ರಿಗೂ ನಮಸ್ಕಾರ. ಇದು ನೋಡ್ತಾ ಇದ್ರಲ್ಲ, ಇದು ಪ್ರಾಡಕ್ಟು ನೆಟ್ಸರ್ಫ್ದು ರ್ಯಾಪಪ್ ಅಂತ. ರ್ಯಾಪಪ್ ಯೂಸಸ್ ಕಾಣ್ತಾ ಇದೆ ನೋಡಿ. ಆಮೇಲೆ ಇದು ಕಾಂಪೋಸಿಷನ್ ನೋಡಿ, ನ್ಯಾಚುರಲ್ ಬಯೋ ಮಾಲಿಕ್ಯುಲಸ್. ನ್ಯಾಚುರಲ್ ಬಯೋ ಮಾಲಿಕ್ಯುಲಸ್ ಅಂದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಮಾಲಿಕ್ಯುಲಸ್ ಈಸ್ ನಥಿಂಗ್ ಬಟ್ ಹೈಡ್ರೋಜನ್, ಕಾರ್ಬನ್, ಆಕ್ಸಿಜನ್ ಮತ್ತು ಸಲ್ಫರ್, ಪ್ರೋಟೀನ್, ಅಮೈನೋ ಆ್ಯಸಿಡ್ಸ್, ಇದೆಲ್ಲ ಕಂಟೆಂಟ್ಸ್. ಇದು ಕಾಂಪೋಸಿಟ್ ಬೈ ಆಲ್ ದೋಸ್, ಈ ಥರ ಕಂಟೆಂಟ್ಸಲ್ಲೇ ಕಂಪೋಸ್ ಆಗಿರುತ್ತೆ ಇದು. ಸೊ ಇದು ನೆಲದಲ್ಲಿರ್ತಕ್ಕಂಥ ಹಾರ್ಮ್ಫುಲ್ ಫಂಗಸ್ನ ರಿಮೂವ್ ಮಾಡುತ್ತೆ, ನಾಶ ಮಾಡುತ್ತೆ. ಸೊ ಇದು ಫಂಗಿಸೈಡ್ ಆಗಿ ವರ್ಕ್ ಆಗುತ್ತೆ. ಆಮೇಲೆ ಮಣ್ಣಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ನ ಅಪ್ಟೇಕ್ ಮಾಡುತ್ತೆ ಗಿಡಕ್ಕೆ. ಸೊ ಇದು 1 ಲೀಟ್ರಿಗೆ 5 ml ಹಾಕಬೇಕು. ಸೊ ಈಗ ಇದು ನಾವು 200 ಲೀಟ್ರ್ ಡ್ರಮ್ಗೆ 1 ಲೀಟ್ರ್ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದೊಂದು ಗಿಡಕ್ಕೆ ಅರ್ಧ ಲೀಟ್ರ್ ಡ್ರಿಂಚ್ ಮಾಡ್ತೀವಿ. ರೂಟ್ ಝೋನ್ ಹತ್ರ ಡ್ರಿಂಚಿಂಗ್ ಮಾಡ್ತೀವಿ. ಆಮೇಲೆ ಇದಕ್ಕೆ ನಾವು ಯಾವುದೇ ರೀತಿಯ ಇರ್ತಕ್ಕಂಥ ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್, ಕೆಮಿಕಲ್ ಆಗಲಿ, ಅದೆಲ್ಲ ಅದರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ನ್ಯೂಟ್ರಿಯೆಂಟ್ಸ್ ಆಗಲಿ ಮಿಕ್ಸ್ ಮಾಡೋಂಗಿಲ್ಲ. ಆಮೇಲೆ ಇದನ್ನು ಡ್ರಿಂಚ್ ಮಾಡಿದ್ಮೇಲೆ ಮಿನಿಮಮ್ 3 days ಏನು ಯೂಸ್ ಕೊಡೋಂಗಿಲ್ಲ ಗಿಡಕ್ಕೆ. ಸೊ ಇದು ಈ ಥರ ಯೂಸ್ ಮಾಡಿ. ಸೊ ಈ ರ್ಯಾಪಪ್ ಅನ್ನೋದು ಒಂದು ಕ್ರಾಪಿಗೆ, ಹಾರ್ಟಿಕಲ್ಚರ್ ಕ್ರಾಪಿಗೆ 2 times ರೆಕಮೆಂಡೆಡ್. 2 times ಡ್ರಿಂಚ್ ಮಾಡಬೇಕು. ಇದು ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ. ಪ್ರಿವೆಂಟಿವ್ ಆ್ಯಸ್ ವೆಲ್ ಆಸ್ ಕ್ಯೂರೇಟಿವ್ 2 types ವರ್ಕ್ ಆಗುತ್ತೆ ಇದು. ಸೊ ಈ ಥರ ರೂಟ್ ಝೋನ್ ಹತ್ರ ಡ್ರಿಂಚ್ ಮಾಡಬೇಕು. ನನ್ನ ಗಿಡಕ್ಕೆ half ಲೀಟ್ರ್. ಸೊ ರ್ಯಾಪಪ್ ಅನ್ನೋದು ಈಸ್ ಎಫಿಷಿಯೆಂಟ್ ಮತ್ತು ಒಳ್ಳೆಯ ಒಂದು ಗುಡ್ ಪ್ರಾಡಕ್ಟ್ ಇದು. ಸೊ ಇದು ರಿಸಲ್ಟ್ ಅಬ್ಸರ್ವ್ ಮಾಡಬೇಕು. ಇದು ರಿಸಲ್ಟ್ ಈಗಲೇ ಏನೂ ಗೊತ್ತಾಗಲ್ಲ ಅಂದರೆ ನನಗೆ ಯಾವುದೇ ಇರ್ತಕ್ಕಂಥ ಡಿಸೀಸ್ ಇಲ್ಲ. ಸೊ ಹಂಗಾಗಿ ಗೊತ್ತಾಗಲ್ಲ. ಡಿಸೀಸ್ ಇರೋದಕ್ಕೆ ಗಿಡಕ್ಕೆ ಯೂಸ್ ಮಾಡಿದರೆ ರಿಸಲ್ಟ್ 100% ರಿಸಲ್ಟ್ ಗೊತ್ತಾಗುತ್ತೆ. ಸೊ ನನ್ನ ಗಿಡ ನೋಡ್ತಿರಲ್ಲ, ಎಲ್ಲ ಫ್ರೆಶ್ ಆಗೇ ಇದೆ. ಯಾವುದೇ ಇರ್ತಕ್ಕಂಥ ಫಂಗಸ್ ಆಗಲಿ, ಬ್ಲೈಟ್ ಸ್ಪಾಟ್ಸ್, ಯಾವುದೇ ಎಲೆ ಚುಕ್ಕೆ ರೋಗ ಯಾವುದೂ ಇಲ್ಲ.